ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮದ ಬಗ್ಗೆ ಮನವಿ ಬಂದಿಲ್ಲ. ನಮಗೆ ಸ್ವತಂತ್ರ ಧರ್ಮದ ಬಗ್ಗೆ ಯಾವುದೇ ಮನವಿ ಬಂದಿಲ್ಲ ಅಂತ ಹೇಳಿ ಮನವಿ ಬಾರದೆ ನಾವೆಲ್ಲಿ ಶಿಫಾರಸು ಮಾಡೋದು ಅಂತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಮೊದಲು ಅವರು ಸ್ವತಂತ್ರ ಧರ್ಮದ ಬಗ್ಗೆ ಮನವಿ ಕೊಡ್ಲಿ, ಆಮೇಲೆ ಅದರ ಶಿಫಾರಸು ಮಾಡುವ ಬಗ್ಗೆ ನೋಡೋಣ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಬಿಜೆಪಿಯವರು ಜಾತಿವಾದಿಗಳು ಜಾತಿ ಮಾಡ್ತಾರೆ ಅನಿಸುತ್ತೆ ಅಂತ ಕೂಡ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಲಿಂಗಾಯತ ಸ್ವತಂತ್ರ ಧರ್ಮ ಮಾಡಬೇಕೆ ಬೇಡವೆ ಅನ್ನೋ ಚರ್ಚೆ ಇದೀಗ ತಾರಕಕ್ಕೇರುವ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಮ್ಮ ಬಳಿಗೆ ಯಾವುದೇ ರೀತಿಯ ಮನವಿಯೇ ಬಂದಿಲ್ಲ, ಮನವಿ ಬಾರದೆ ಶಿಫಾರಸು ಮಾಡುವ ಪ್ರಶ್ನೆಯೇ ಇಲ್ಲ. ಮೊದಲು ಶಿಫಾರಸು ಮಾಡಲಿಕ್ಕೆ ಮನವಿ ಬರಲಿ, ಆಮೇಲೆ ಶಿಫಾರಸು ಮಾಡೋದು ಬಿಡೋದು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ನಡೆಸಲಾಗತ್ತೆ ಅನ್ನೋ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಇವತ್ತು ವಿಧಾನಸೌಧದಲ್ಲಿ ನೀಡಿದ್ದಾರೆ. ಮೊದಲು ಸ್ವತಂತ್ರ ಧರ್ಮದ ಬಗ್ಗೆ ಮನವಿಯನ್ನ ಕೊಡಬೇಕಾಗುತ್ತೆ, ಅದಾದ ನಂತರದಲ್ಲಿ ಶಿಫಾರಸು ಮಾಡುವ ಬಗ್ಗೆ ಚಿಂತನೆಯನ್ನ ನಡೆಸಲಾಗುತ್ತೆ, ಚರ್ಚೆಯನ್ನ ನಡೆಸಲಾಗುತ್ತೆ ಅನ್ನೋ ಪ್ರತಿಕ್ರಿಯೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಹಾಗೆ ಬಿಜೆಪಿ ಅವರು ಜಾತಿವಾದಿಗಳು, ಹಾಗಾಗಿ ಅವರು ಅದನ್ನ ಜಾತಿ ಮಾಡ್ತಾರೆ ಅನ್ಸುತ್ತೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ವೀರಶೈವ ಲಿಂಗಾಯತ ಎರಡನ್ನೂ ಕೂಡ ಸ್ವತಂತ್ರಗೊಳಿಸಬೇಕು, ಲಿಂಗಾಯತ ಸ್ವತಂತ್ರ ಧರ್ಮದ ಬಗ್ಗೆ ನನಗೆ ಯಾವುದೇ ರೀತಿಯ ಮನವಿ ಬಂದಿಲ್ಲ, ನಮ್ಮ ಮನವಿ ನಮ್ಮ ಬಳಿಗೆ ಬರುವ ಮುಂಚೆ ನಾವು ಯಾವುದೇ ರೀತಿಯ ಶಿಫಾರಸು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸಿಎಂ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಎಲ್ಲೋ ಒಂದ್ ಕಡೆ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ರಾಜ್ಯ ಕಾಂಗ್ರೆಸ್ನ ಪರೋಕ್ಷ ಬೆಂಬಲ ಇದೆ ಅನ್ನೋ ರೀತಿಯ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇದ್ದ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿಗಳು ನಮ್ಮ ಬಳಿಗೆ ಮನವಿಯೇ ಬಂದಿಲ್ಲ, ಬಂದ ಮೇಲೆ ಯೋಚಿಸೋಣ ಅನ್ನೋ ಸ್ಟೇಟ್ಮೆಂಟ್ ನೀಡಿರೋದು. ಏನಿದೆ ಡೀಟೇಲ್ಸ್ ಸಿಎಂ ಸ್ಟೇಟ್ಮೆಂಟ್ ಬಗ್ಗೆ? ಖಂಡಿತವಾಗ್ಲೂ ಸ್ಮಿತಾ, ಇವತ್ತು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು. ಬಿಜೆಪಿ ಅವರು ಜಾತಿವಾದಿಗಳಿಗೆ ಜಾತಿ ಮಾಡ್ತಾರೆ ಅನ್ನಿಸ್ತಾ ಇದೆ. ವೀರಶೈವ ಮತ್ತೆ ಲಿಂಗಾಯತ ಸ್ವತಂತ್ರ ಧರ್ಮದ ಬಗ್ಗೆ ನಮ್ಗೆ ಯಾವುದೇ ಮನವಿ ಬಂದಿಲ್ಲ. ಈ ಹಿಂದೆ ಯಾವುದೇ ಮಠದ ಸ್ವಾಮಿಗಳಾಗಿರಬಹುದು ನಮ್ಮ ಬಳಿ ಬಂದು ಮನವಿಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರ ಏನ್ ಬರ್ತಾ ಇತ್ತು. ನಮ್ಮ ಬಳಿ ಯಾವುದೇ ಮಠದ ಸ್ವಾಮಿಗಳು ಬಂದು ನಮ್ಮನ್ನ ಭೇಟಿ ಮಾಡಿ ರಾಜ್ಯ ಸರ್ಕಾರದ ಮುಂದೆ ಯಾವುದೇ ಒಂದು ಪ್ರಸ್ತಾವನೆಯನ್ನ ಇಟ್ಟಿಲ್ಲ. ವೀರಶೈವ ಮತ್ತೆ ಲಿಂಗಾಯತ ಸ್ವತಂತ್ರ ಧರ್ಮವಾಗಬೇಕು ಅಥವಾ ಅದೆರಡು ಬೇರೆ ಬೇರೆ ಆಗ್ಬೇಕು ಅನ್ನೋ ನಿಟ್ಟಿಗೆ ಸಂಬಂಧಪಟ್ಟಂತೆ ಯಾವುದೇ ಮನವಿಯನ್ನ ಬಂದಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ವಿಧಾನಸೌಧದಲ್ಲಿ ಕೊಟ್ಟಿರುವಂತದ್ದು. ಇನ್ನು ಮನವಿನೇ ಬರ್ಲಿಲ್ಲ ಅಂತ ಹೇಳಿದ್ಮೇಲೆ ನಾವು ಕೇಂದ್ರ ಸರ್ಕಾರಕ್ಕೆ ಏನನ್ನ ಶಿಫಾರಸು ಮಾಡಬೇಕು, ಒಂದ್ ವೇಳೆ ಏನಾದ್ರೂ ಮನವಿ ಪತ್ರ ಬಂದಿದ್ದೆ ಆದ್ರೆ ಮನವಿ ಪತ್ರದಲ್ಲಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರ ಇದೆ ಅನ್ನೋದನ್ನ ತಿಳ್ಕೊಂಡು ನಂತರ ನಾವು ಶಿಫಾರಸು ಮಾಡ್ಬೇಕೇ ಬೇಡವೆ ಅನ್ನೋದನ್ನ ಸೂಚಿಸ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಸಚಿವ ಸಂಪುಟದಲ್ಲಿ ಇರೋ ಅಂತ ಎಸ್ ಮಲ್ಲಿಕಾರ್ಜುನ್, ಬಸವರಾಜ ರಾಯರೆಡ್ಡಿ, ಈಶ್ವರ ಭೀಮಣ್ಣ ಖಂಡ್ರೆ ಸೇರಿದಂತೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಸಚಿವರು ಯಾರ್ಯಾರಿದ್ದಾರೆ ಅವರು ರಾಜ್ಯ ಪ್ರವಾಸವನ್ನ ಮಾಡಿ ರಾಜ್ಯದಲ್ಲಿ ವೀರಶೈವ ಮತ್ತೆ ಲಿಂಗಾಯತ ಪ್ರತ್ಯೇಕವಾಗಿ ಎರಡು ಧರ್ಮವಾಗಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಪ್ರವಾಸನ ಮಾಡ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆನ ಕೇಳಿದಾಗ ಪ್ರತಿಕ್ರಿಯಿಸಿದಂತ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರು ಪ್ರವಾಸ ಮಾಡೋದು ಅವ್ರಿಗೆ ಬಿಟ್ಟಂತದ್ದು, ಆದ್ರೆ ರಂಭಾಪುರಿ ಜಗದ್ಗುರು ಸ್ವಾಮಿಗಳಿಂದ ಆಗಿರಬಹುದು ಅಥವಾ ಬೇರೆ ಯಾವ್ದಾದ್ರು ಪಂಚಪೀಠದ ಸ್ವಾಮಿಗಳಿಂದ ಆಗಿರಬಹುದು ರಾಜ್ಯ ಸರ್ಕಾರದ ಮುಂದೆ ಯಾವುದೇ ಒಂದು ಪ್ರಸ್ತಾವನೆ ಬಂದಿಲ್ಲ ಅನ್ನೋ ಒಂದು ಹೇಳಿಕೆನ ನೀಡೋದ್ರ ಮೂಲಕ ವೀರಶೈವ ಮತ್ತೆ ಲಿಂಗಾಯತ ಸ್ವತಂತ್ರ ಧರ್ಮದ ಬಗ್ಗೆ ನಮಗೆ ಮನವಿ ಬಂದಿಲ್ಲ ಅನ್ನೋದನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಬಿಜೆಪಿ ಅವ್ರಿಗೆ ನೇರವಾಗಿ ಟಾಂಗ್ ಕೊಟ್ಟರು ಅಂತ ಸಿಎಂ ಸಿದ್ದರಾಮಯ್ಯ ಅವರು, ಬಿಜೆಪಿ ಅಂದ್ರೆ ಜಾತಿ, ಅವರು ಜಾತಿವಾದಿಗಳು, ಅವರು ಇದರಲ್ಲಿ ಜಾತಿವಾದವನ್ನ ಮಾಡ್ತಾರೆ, ಜಾತಿ ರಾಜಕಾರಣವನ್ನ ಮುಂದಿಟ್ಕೊಂಡು ಇಡೀ ರಾಜ್ಯದ ಒಂದು ವ್ಯವಸ್ಥೆನ ಹಾಳು ಮಾಡ್ತಿರೋದು ಬಿಜೆಪಿ ಅವರು ಅನ್ನೋ ಒಂದು ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಸ್ಮಿತಾ. ಹೀಗಾಗಿ ಯಾವುದೇ ಒಂದು ಸ್ವಾಮಿಗಳಿಂದ ಈ ತನಕ ರಾಜ್ಯ ಸರ್ಕಾರದ ಮುಂದೆ ವೀರಶೈವ ಮತ್ತೆ ಲಿಂಗಾಯತ ಸ್ವತಂತ್ರ ಧರ್ಮ ಆಗ್ಬೇಕು ಅಂತ ಮನವಿ ಬಂದಿಲ್ಲ. ಮನವಿ ಬಂದ್ಮೇಲೆ ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದಿನ ಹೆಜ್ಜೆ ಏನಿಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತೆ ಅನ್ನೋ ಒಂದು ಹೇಳಿಕೆನ ಕೂಡ ನೀಡಿದ್ದಾರೆ ಸ್ಮಿತಾ. ರೈಟ್, ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ.